ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಸ್ವಾಮಿ, ವೀಕ್ಷಕರ ಕನ್ನಡ ನ್ಯೂಸ್ನಿಂದ. ವೀಕ್ಷಕರೇ, ಇವತ್ತೊಂದು ನಾವು ಮುಖ್ಯವಾದ ವಿಷಯನ ಗಮನಿಸಬೇಕಾಗಿದೆ. ಅದು ಏನಪ್ಪ ಅಂದರೆ ಗ್ಯಾರಂಟಿಗಳಿಂದ ಎಂಥ ಅನಾಹುತ ಆಗ್ತಿದೆ ಅಂದರೆ ಮುಂದೆ ಇದು ಯಾವ ವಿಕೋಪಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಗ್ಯಾರಂಟಿ ನೋಡಿ, ಬಸ್ಸು ಫ್ರೀ ಮಾಡಿದರೆ ಮಹಿಳೆಯರಿಗೆ ಸ್ವಲ್ಪನಾದರೂ ಸಮಾಧಾನನೇ ಇಲ್ಲ. ಈ ಬಸ್ ಬಿಟ್ಟು ಇನ್ನೊಂದು ಬಸ್ ಬರ್ತೈತೆ ಅಂತಕ್ಕಂಥ ಸಮಾಧಾನ ಇಲ್ಲ. ಹೊಡೆದಾಟ. ಏನು ಹೊಡೆದಾಟ? ಕುತ್ಕೊಳ್ಳೋಕ್ಕೋಸ್ಕರ ಹೊಡೆದಾಟ. ಇದು ಒಂದಾಯಿತು. ಇನ್ನೂ ಒಂದು, ಫ್ರೀ ಬಸ್ಸಿಂದ ಈ ಕತೆ ಆದರೆ ಇನ್ನು 2000ರಂತೂ ತಾಲೂಕು ಆಫೀಸು, ಬ್ಯಾಂಕು ಪಾಸ್ಬುಕ್ ಇಟ್ಕೊಂಡು ಅಲಿದಾಡೋದನ್ನು ನೋಡ್ಬೋದಾಗೈತೆ. ನಮ್ಮ ಕಣ್ಣಿಗೆ ದುಡ್ಡು ಬಿದ್ದಿಲ್ಲ ಅಂತ. ಇದು ಕಂಪ್ಯೂಟರ್ ಆಪ್ರೇಟರು ತಹಸೀಲ್ದಾರ್ ಆಫೀಸ್ನಲ್ಲಿ ಅವನಿಗೊಂದು ದೊಡ್ಡ ತಲೆನೋವಾಗಿದೆ. ಬ್ಯಾಂಕಲ್ಲಿ ಅಕೌಂಟ್ ಸೆಕ್ಷನ್ ತಲೆನೋವಾಗಿ ಪರಿಣಮಿಸೈತಿ. ಇದು ಒಂದು. ಇನ್ನು ಮಿಕ್ಕಿದವು ಇಂಪಾರ್ಟೆಂಟ್ ಇವೆರಡೇನೆ. ಇನ್ನು ಕರೆಂಟ್ ಬಿಲ್ ಬಿಡಿ, ನೆಮ್ಮದಿಯಾಗಿದ್ದಾರೆ, ಜೀರೋ ಬರುತ್ತೆ. ಈ 5 ಗ್ಯಾರಂಟಿ ಮಾಡಿ 1 ವರ್ಷ ಕಳೆದೋಯ್ತು. ಇನ್ನು ರೇಷನ್ ಕಾರ್ಡ್ ಯಾಕೆ ಬಿಟ್ಟಿಲ್ಲ ಅಂತ ಪ್ರಶ್ನೆ. ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಯಾಕೆ ಜಾರಿ ಮಾಡಿಲ್ಲ? ಇವತ್ತು ಅದು ಎಷ್ಟು ಲಕ್ಷ ಕಾರ್ಡ್ದಾರರು, ಹೊಸ ಕಾರ್ಡ್ದಾರರು ಇದ್ದಾರೆ, ಕಾಯ್ತಾ ಇದ್ದಾರೆ. ಹೊಸ ಮದುವೆ ಆಗಿರೋರು, ಕೆಲವರು ತಂದೆ ತಾಯಿಯಿಂದ ಬೇರೆ ಹೋಗಿರೋಂಥವ್ರು, ಇವರಿಗೆಲ್ಲ ರೇಷನ್ ಕಾರ್ಡ್ ಬೇಕೇ ಬೇಕು. ಯಾಕೆ ರೇಷನ್ ಕಾರ್ಡನ್ನು ಬಿಟ್ಟಿಲ್ಲ? ಇದು ಜನಗಳ ಮನಸ್ಸಲ್ಲಿ ಯಕ್ಷ ಪ್ರಶ್ನೆ ಉಳಿದ್ಬಿಟ್ಟಿದೆ. ಈ ಗ್ಯಾರಂಟಿಗೆ ಹಣ ಹೊಂದಿಸ್ತಕ್ಕಾಗದೇ ಇರೋದಕ್ಕೆ ಇವರು ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ ಅಂತ ಜನಗಳಾಲೆ ಎಲ್ಲ ರೋಸ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಅಸಮಾಧಾನದ ಬಗ್ಗೆ ಆಡ್ತಾ ಇದೆ. ಕೊಟ್ಟು ಮಾತಿನಂತೆ ನಡ್ಕೋಬೇಕು. ಯಾಕೆ ನಡ್ಕೊಂತ ಇಲ್ಲ? ಒಂದು, ಈ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಈ ಗ್ಯಾರಂಟಿಗಳಿಗೆ 20 ರೂಪಾಯಿ ಚಾಪ ಕಾಗದದಲ್ಲಿ ಆಗ್ತಕ್ಕಂಥ ಕೆಲಸ ಏಕದಮ್ 100 ರೂಪಾಯಿ ಆಯಿತು. 80 ರೂಪಾಯಿ ಜಾಸ್ತಿ. ಜನಗಳಿಗೆ ಎಷ್ಟು ಹೊರೆಯಾಗಿದೆ ಅಂತೇಳಿ ಸರ್ಕಾರಕ್ಕೆ ಏನಾದರೂ ಮನದಟ್ಟಾಗಿದೆಯೋ ಇಲ್ವೋ? ಒಂದು ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಇವತ್ತು ಎಲ್ಲದಕ್ಕೂ ಅಪ್ಡೇಟ್ ತೊಗೊಂಬರ್ರಿ ಅಂತ ಒಂದು ನಿದರ್ಶನ ಆಗೋಗ್ಬಿಟ್ಟಿದೆ. ಅವನು 100 ರೂಪಾಯಿ ಚಾಪಾಗದ ತೊಗೊಂಡು ಬಂದಮೇಲೆ ಟೈಪ್ ಹೊಡೆಯೋಕೆ 50 ರೂಪಾಯಿ ತೊಗೊತಾರೆ. ಅದರ ಮೇಲೆ ಸೀಲು ಸೈನ್ ಆಗ್ತಕ್ಕಂಥ ನೋಟ್ರಿ ಅವರು 50 ರೂಪಾಯಿ ತೊಗೊತಾರೆ. 200 ರೂಪಾಯಿ ಅವನಿಗೆ ನಾಮ. ಇದು ಸರ್ಕಾರ ಜನಗಳಿಗೆ ಏನು ಕೊಡುಗೆ ಕೊಟ್ಟಂಗಾಯಿತು? 5 ಗ್ಯಾರಂಟಿ ಒಳಗಡೆ ಈ ಚಾಪ ಕಾಗದ ಏರಿಕೆ ಮಾಡಿರೋದು ಒಂದು ಗ್ಯಾರಂಟಿ. ಇನ್ನು ಒಂದು ಕರೆಂಟ್ ದರ ಹೆಚ್ಚಳ ಮಾಡಿರೋದು. ಇನ್ನು ಬಸ್ಸು ದರಕ್ಕೆ ಕೈ ಹಾಕಿದ್ದಾರೆ. ಈಗಲೇ ಬಸ್ಸು ದರ ಸಾಕಷ್ಟು ದುಬಾರಿ ಆಗಿದೆ. ಅದು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ. ಬಡ ಕುಟುಂಬದ ಗಂಡು ಮಕ್ಕಳಿಗೆ ಇದು ಹೊರೆ ಆಗುತ್ತೋ ಇಲ್ವೋ? ಇದರೆಲ್ಲ ಹಿಂದೆ ಇರ್ತಕ್ಕಂಥದ್ದು, ಈ ಬೆಲೆ ಏರಿಕೆಯಿಂದಿರ್ತಕ್ಕಂಥದ್ದು ಗ್ಯಾರಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಯಾವುದ್ಯಾವುದ್ರಲ್ಲಿನೂ ಹಣ ಸೇರ್ಪಡೆ ಆಗಬೇಕು. ಅದಕ್ಕೆ ಗ್ಯಾರಂಟಿ ಈಗಾಗಲೇ ಡೀಸೆಲ್ಲು, ಪೆಟ್ರೋಲ್ಗೆ ಕಣ್ಣಾಕಿದ್ದಾರೆ. ಜಾಸ್ತಿ ಆಗೇ ಬಿಟ್ಟಿದೆ. ಏನು 1 ರೂಪಾಯಿ
50 ಪೈಸೆ ಜಾಸ್ತಿ ಮಾಡೋದು ಕೇಳಿದ್ದೀವಿ. 4 ರೂಪಾಯಿ ಜಾಸ್ತಿ ಮಾಡಿದರೆ ವಾಹನ ಸವಾರರು, ಈ ದೊಡ್ಡ ದೊಡ್ಡ ಗಾಡಿ ಇಟ್ಕೊಂಡಿರೋರು ಗತಿ ಏನಾಗಬೇಕು? ಇದು ಸರಿನಾ? ಇನ್ನು ಅವರು ಜಾಸ್ತಿ ಮಾಡಿ ಸೆಂಟ್ರಲ್ನವರು ಇದುವರೆಗೂ ಅವರು ಕಮ್ಮಿ ಮಾಡಲಿಲ್ಲ. ಅವರು ಗುಲ್ಗಂಜಿ ಥರ ಅವ್ರು ಆಡ್ತಾರೆ. ಗುಲ್ಗುಂಜಿ ಹೇಳೋದಂತೆ ಕಾಗೆ ಹತ್ರ ಹೋಗ್ಬಿಟ್ಟು ನಾನು ಎಷ್ಟು ಕೆಂಪಗಿದ್ದೀನಿ ಅಂತ ಹೇಳೋದಂತೆ. ಆದರೆ ಗುಲ್ಗುಂಜಿ ತಳ ಕಪ್ಪಗಿರೋದು ಗುಲ್ಗುಂಜಿಗೆ ಗೊತ್ತಿಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ನವರು, ಕೇಂದ್ರದವರು, ಅವರು ಯಾಕೆ ಸಿಲಿಂಡರ್ ರೇಟ್ ಕಮ್ಮಿ ಮಾಡ್ತಾ ಇಲ್ಲ? ದಿನ ಬೆಳಗ್ಗೆ ಆದರೆ ಸಿಲಿಂಡ್ರೇ ಬೇಕಾಗಿರೋದು ಈ ದೇಶದ ಜನಗಳಿಗೆ. ಅದನ್ನು ಅವರಿಗೆ ಕಮ್ಮಿ ಮಾಡ್ತಿಲ್ಲ. ಇದಕ್ಕೆ ಮಾತ್ರ ಆರ್ಭಟ ಮಾಡ್ತಾ ಇದ್ದಾರಲ್ಲ, ಕೈ ಹಿಂಗೆ ಮೇಲೆ ಎತ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ, ಪೆಟ್ರೋಲ್ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ. ಇವರು ಸಿಲಿಂಡರ್ ಜಾಸ್ತಿ ಮಾಡಿರೋದು ಇವ್ರ ಗಮನಕ್ಕೆ ಬಂದಿಲ್ವಾ? ಅದಕ್ಕೂ ಹೋರಾಟ ಮಾಡಲಿ ಅವರು. ಈಗ ಹೇಗೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಕರ್ನಾಟಕ ಸರ್ಕಾರ ವಿರುದ್ಧ ಹೋರಾಟ ಮಾಡೋರು, ಅದೇ ರೀತಿ ಕೇಂದ್ರ ಸರ್ಕಾರ ವಿರುದ್ಧನೂ ಹೋರಾಟ ಮಾಡಲಿ, ಅಲ್ಲಿಂದನೂ ರೇಟ್ ಕಮ್ಮಿ ಮಾಡಲಿ. ನಾವು ಕಮ್ಮಿ ಮಾಡಿದ್ದೀವಿ, ಇವ್ರು ಯಾಕೆ ಜಾಸ್ತಿ ಮಾಡಿದ್ರು ಅಂತ ಕೇಳೋಕ್ಕೆ ಅವಕಾಶ ಇದೆ. ಇವರು ಏನು ಮಾಡ್ದೇನೆ ಚಿಪ್ಪು ಇಟ್ಕೊಳ್ಳೋದು, ಕಿವಿಗೆ ದಾಸವಾಳದವು ಇಟ್ಕೊಳ್ಳೋದು. ಯಾಕೆ ಇನ್ನೊಂದು ದೊಡ್ಡವು ಬರುತ್ತೆ, ಅದಕ್ಕಿಂತ ದೊಡ್ಡವು ಸೂರ್ಯಕಾಂತಿವು, ಅದನ್ನ ಇಟ್ಕೋಬೋದಲ್ಲ ಹೋರಾಟ ಮಾಡಲಿಕ್ಕೆ. ಈ ಚಿಪ್ಪಿಗಿಂತನೂ ಎಳ್ಳೀರು ಚಿಪ್ಪು ಇನ್ನೂ ದೊಡ್ಡದಾಗಿರುತ್ತೆ, ಅದನ್ನ ಇಟ್ಕೋಬೋದಲ್ಲ. ಮೊದಲು ಇವರು ಮಾಡಿರೋದೇನು ಈ ದೇಶಕ್ಕೆ ಒಳ್ಳೆಯದನ್ನು ಅದನ್ನು ಇವರು ಮೊದಲು ಯೋಚನೆ ಮಾಡಲಿ. ಮುಖ್ಯವಾಗಿ ಜನಸಾಮಾನ್ಯರಿಗೆ ಬೇಕಾಗಿರೋದು ಸಿಲಿಂಡರ್ ರೇಟನ್ನು ಕಮ್ಮಿ ಮಾಡಿದ್ದಾರೆ ಇವರು. ಇದು ಎರಡೂ ಸರ್ಕಾರಗಳನ್ನು ಯೋಚನೆ ಮಾಡಬೇಕಾಗೈತೆ. ರಾಜ್ಯ ಸರ್ಕಾರ ನಿಜಕ್ಕೂ ಈ ಡೀಸೆಲ್ಲು ಪೆಟ್ರೋಲು ಜಾಸ್ತಿ ಮಾಡಿರೋದು ಮುಂದಿನ ಚುನಾವಣೆಗಳು ಇದ್ದಾವೆ. ಈಗಿನ್ನ ಕೆಲವೇ ದಿನಗಳಲ್ಲಿ 3 ಕ್ಷೇತ್ರಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯೋ ಲೆಕ್ಕಾಚಾರ ಇದೆ. ನಿಜಕ್ಕೂ ಜನ ಈ ರೇಟ್ ಜಾಸ್ತಿ ಮಾಡಿದಾರಲ್ಲ ಡೀಸೆಲ್ ಪೆಟ್ರೋಲ್ ಬೆಲೆ, ಇದಕ್ಕೆ ನಿಜವಾಗೂ ಮನ್ನಣೆ ಕೊಡ್ತಾರಾ? ಏನು ಮನ್ನಣೆ ಕೊಡ್ತಾರೋ ಇವರನ್ನ ಎಲೆಕ್ಷನ್ನಲ್ಲಿ ನಡೀತಕ್ಕಂಥ ಎಲೆಕ್ಷನ್ನಲ್ಲಿ ಮಕ್ಕಳೇ ಮಲಗಿಸ್ತಾರೋ ನಾವು ಕಾದು ನೋಡಬೇಕಾಗಿದೆ. ಏನು ಮಾಡ್ತಾರೆ 3 ಕ್ಷೇತ್ರಗಳಲ್ಲಿ ಅಂತೇಳಿ. ಜನ ಈಗಾಗಲೇ ರೋಸಿ ಹೋಗ್ಬಿಟ್ಟಿದ್ದಾರೆ. ಗಾಯದ ಮೇಲೆ ಉಪ್ಪು ಸುರಿಯೋ ಥರ ಇವರು ಬರೀ ಬೆಲೆ ಏರಿಕೆನೇ ಮಾಡ್ಕೊತ ಹೋದರೆ ಯಾರು ಸಹಿಸೋದಿಲ್ಲ. ಈ 3 ಚುನಾವಣೆ ಮುಗಿದ ನಂತರ ಇನ್ನು ಮುಂದಿನ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಆಗ ಜನ ಏನು ಮಾಡ್ತಾರೆ ಹೇಳಿ? ಈಗ ನೀವು ಮಾಡಿರೋ ಗ್ಯಾರಂಟಿಗೂ ಸಹ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಒಳಗಡೆ ಮನ್ನಣೆ ಕೊಡಲಿಲ್ಲ. ಇನ್ನು ಈಗ ನೀವು ಡೀಸೆಲ್ಲು, ಪೆಟ್ರೋಲು, ಬಸ್ಸಿನ ದರ ಏರಿಕೆ ಮಾಡಿದರೆ ನಿಜಕ್ಕೂ ನಿಮ್ಮ ಸರ್ಕಾರಕ್ಕೆ ಜನ ಮನ್ನಣೆ ಕೊಡೋದು ನಿಜಾನಾ? ಈ ಎಲ್ಲ ಅಂಶಗಳನ್ನು ಯೋಚನೆ ಮಾಡಬೇಕಾಗಿದೆ. ಬಡವರ ಬಗ್ಗೆ, ಇದು ನಮ್ಮ ಬಡವ್ರ ಸರ್ಕಾರ ಅಂತೀರಲ್ಲ, ಇದೇನ ನೀವು ಕೊಡೋದು ಬಡವರಿಗೆ ಉಡುಗೊರೆ. 5 ಗ್ಯಾರಂಟಿ ಜೊತೆಯಲ್ಲಿ ಒಂದು ಚಾಪ ಕಾಗದ ಜಾಸ್ತಿ ಮಾಡಿದಂಥ ಗ್ಯಾರಂಟಿ ಒಂದು, ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದೊಂದು ಗ್ಯಾರಂಟಿ, ಈ ಬಸ್ ದರ ಮಾಡೋದು ಗ್ಯಾರಂಟಿ. ಅಲ್ಲಿಗೆ 5, 3, 8 ಗ್ಯಾರಂಟಿ ಆದವು ನಿಮ್ಮವು. ಜನಗಳಿಗೆ ಹೊರೆ ಆಗತಕ್ಕಂಥದ್ದು. ಈ ಹೊರೆನವರು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ತಲೆ ಮೇಲೆ ಹೊರೆ ಇಕ್ತಾರೆ. ಇದನ್ನು ಭಾಳ ಆಲೋಚನೆ ಮಾಡಬೇಕು. ಜನತೆಯನ್ನು ದಡ್ರಲ್ಲ. ನೀವು ಮೊದಲು ರೈತರ ಬಗ್ಗೆ ಕಾಳಜಿ ಕೊಡಿ. ಈಗ ಸಮೃದ್ಧ ಮಳೆ ಆಗ್ತಾಯಿದೆ. ಆ ರೈತನಿಗೆ ಏನು ಬೇಕು? ಬೀಜ, ಗೊಬ್ಬರ, ಕರೆಂಟು ಫ್ರೀ, ನೀರಿನ ವ್ಯವಸ್ಥೆ,
ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಈ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡಿ ಬೇಕಾದರೆ ನೀವು, ನಿಮಗೆ ಹೊರೆ ಆದರೆ. ನೋಡಿ, ಈ ಗ್ಯಾರಂಟಿ ಮಾಡಿದ ಮೇಲೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ನೋಡಿ, ಈಗ ಮಳೆಗಾಲ ಬಂದರೆ ಸರ್ಕಾರಿ ಶಾಲೆಗಳನ್ನು ಒಮ್ಮೆ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋಗಿ ನೀವೇ ಕಣ್ಣಾರ ಕಾಣಿ. ನಿಮ್ಮ ಮಕ್ಕಳನ್ನೇನೋ ಶಾಲೆಯಲ್ಲಿ ಓದಿಸ್ತೀರ ನೀವು? ನಿಮ್ಮ ಮಕ್ಕಳಿಗೇನು ಯಾವ ಖಾಸಗಿ ಶಾಲೆಯಲ್ಲಿ ಹೋದ್ರೂ ಕೂಡ ಫ್ರೀ. ಬಡವನ ಮಗ ಏನು ಮಾಡಬೇಕು, ಬಡವ ಏನು ಮಾಡಬೇಕು, ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅವನು. ಆ ಸರ್ಕಾರಿ ಶಾಲೆಯಲ್ಲಿ ನೋಡಿದರೆ ನೀವು ನಿಜವಾಗೂ ದನದ ಕೊಟ್ಟಿಗೆಗಿಂತಲೂ ಕಡೆಯಾಗಿದ್ದಾವೆ. ನಾವು ಪ್ರತಿ ಸಾರಿ ಹೇಳ್ತಾನೇ ಇದ್ದೀವಿ, ಬಡವರ ಮಕ್ಕಳ ಕೊಡುಗೆ ಗಮನ ಹರಿಸಿ. ಬಡವ್ರ ಮಕ್ಕಳಕ್ಕೆ ವಿದ್ಯಾಭ್ಯಾಸ ಮಾಡಬಾರ್ದ, ಬುದ್ಧಿವಂತರಾಗಬಾರ್ದ? ಅವರು ನಿರಂತರ ಮನೆಯಲ್ಲಿ ಜೀತ ಮಾಡ್ಕೊಂಡೇ ಜೀವನ ಮಾಡಬೇಕಾ? ಅವ್ರು 2 ಅಕ್ಷರ ಕಲಿಯೋದು ಬೇಡವಾ? ಸಮಾಜದಲ್ಲಿ ಅವ್ರು ತಲೆತ್ಕೊಂಡು ಓಡೋದು ಬೇಡವಾ? ಮೊದಲು ಸರ್ಕಾರಿ ಶಾಲೆಗಳಿಗೆ ಆದ್ಯತೆ ಕೊಡೋದು ನೋಡಿ. ನೀವು ಬರೀ ಗ್ಯಾರಂಟಿಗಳು ಕೊಟ್ಬಿಟ್ರೆ ಜನ ಏನು ನಿಮ್ಮನ್ನು ಹೊಗಳೋದಿಲ್ಲ. ಈಗ ಗ್ಯಾರಂಟಿ ನಿಮಗೇನು ಮಾಡಿದೆ ಅಂತ ಲೋಕಸಭೆ ಚುನಾವಣೆಗಡೆ ನಿಮಗೆ ಮನದಟ್ಟಾಗಿದೆ. ಅದರಿಂದ ಈ ಬೆಲೆ ಏರಿಕೆ ಮಾರೋದನ್ನು ಬಿಟ್ಬಿಡಿ. ಈಗಲೇ ಜನ ರೋಸಿ ಹೋಗ್ಬಿಟ್ಟಿದೆ ಅಲ್ಲೇ ಬೆಲೆ ಏರಿಕೆಯಿಂದ. ಯಾವ ಪದಾರ್ಥ ತಗೊಳಂಗಿದೆ? ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಹೇಳ್ತಾರೆ 40 ರಿಂದ 50 ರೂಪಾಯಿ ಟೊಮೆಟೊ, 20 ರಿಂದ 30 ರೂಪಾಯಿ ನೀರುಳ್ಳಿ. ಇಂಪಾರ್ಟೆಂಟು, ಮುಖ್ಯವಾಗಿ ಬೇಕಾಗಿರೋದೇನೆ ಟೊಮೆಟೊ ಮತ್ತು ನೀರುಳ್ಳಿ ಅಡುಗೆಗೆ ಬೇಕಾಗಿರೋದು. ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಬೆಲೆ ಆಗಿದೆ. ರೈತನಿಗೆ ಸಮೃದ್ಧ ನೀರು, ಕರೆಂಟು, ಬೀಜ ಇದ್ದರೆ ತಂದು ಮಾರ್ಕೆಟ್ಗೆ ಬಿಸಾಕ್ತಾನೆ ಬೆಳೆದು. ಆವಾಗ ಬೆಲೆ ಏರಿಕೆ ಹೇಗಾಗುತ್ತೆ? ತರಕಾರಿ ಆಗಿರ್ಬೋದು, ದಿನಸಿ ಆಗಿರ್ಬೋದು. ನಿಮಗೆ ಅದ್ರ ಕಡೆ ಗಮನ ಇಲ್ಲ. ನಮ್ಮ ಪಕ್ಷ ಗೆಲ್ಲಿಬೇಕು, ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅನ್ನೋದು ಇದೇ ಇರೋದು ಪಕ್ಷಗಳಿಗೆ. ನಾನು ಮುಂದು ನೀನು ಮುಂದು, ನಾನು ಮುಂದು ನೀನು ಮುಂದು ಅಂತೇಳಿ. ಇದನ್ನು ಬಿಟ್ಟುಬಿಡಿ. ಜನದ ಮನಸ್ಸಲ್ಲಿ, ಹೃದಯದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ಪಕ್ಷವನ್ನು ನೀವು ಪ್ರಚಾರ ಮಾಡೋದೇ ಬೇಕಿಲ್ಲ. ಜನರು ಓಟಾಗಿ ಗೆಲ್ಲಿಸ್ತಿದ್ದಾರೆ. ಈಗಾಗಲೇ ರೇಷನ್ ಕಾರ್ಡ್ ವಿಚಾರದಲ್ಲಿ ಜನ ಸಿಟ್ಟಿಗೆದ್ದಿದ್ದಾರೆ. ಏನಪ್ಪ ರೇಷನ್ ಕಾರ್ಡ್ ಹೊಸದು ಬಿಡ್ತಾ ಇಲ್ಲ ಅಂತೇಳಿ, ಯಾಕೆ? ಆಮೇಲೆ ಇನ್ನೂ ಒಂದು ವಿಚಾರ, ನಿಮ್ಮದು ಏನಿದೆಯಲ್ಲ ಇವಾಗಿದು ಗೃಹಲಕ್ಷ್ಮಿ ಕೆಲವರಿಗೆ ತಲುಪ್ತಾ ಇಲ್ಲ. ಯಾರು ಅಂದರೆ ನೀವು ಮಂಗಳಮುಖಿಯರು ಅಂತೇಳಿ ಅವರಿಗೆ ಆದ್ಯತೆ ಕೊಡ್ಬೇಕಂತಿರಲ್ಲ. ಕೆಲವು ಮಂಗಳಮುಖಿಯರು ಅಪ್ಲಿಕೇಶನ್ ಹಾಕಕ್ಕೆ ಹೋದರೆ ನಿಮಗೆ ಅರ್ಹತೆ ಇಲ್ಲ ಅಂತ ಬರುತ್ತಂತೆ ಕಂಪ್ಯೂಟರಲ್ಲಿ. ಯಾಕೆ ಈ ತಾರತಮ್ಯ ಆಗ್ತಾ ಇದೆ? ಅವರಿಗೆ ಯಾವ ಅನುಕೂಲ ಇದೆ? ಅವರು ಬಂಧು ಬಳಗವನ್ನೇ ಬಿಟ್ಟು ಜೀವನ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅವರ ತಂದೆ ತಾಯಿ ಅಣ್ಣ ತಮ್ಮರು ಯಾರು ಸೇರೋದಿಲ್ಲ. ಅವರು 2-3 ಸೇರಿಬಿಟ್ಟು ಎಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದೆಂಥ ಜೀವನ? ಅವರು ಭಿಕ್ಷೆ ಮಾಡಿದ್ರೆ 1 ರೂಪಾಯಿ. ಅಂಥವ್ರಿಗೆ ಯಾಕೆ ಈ ಸೌಲಭ್ಯ ಇಲ್ಲ? ಇವತ್ತು ಈ ಗೃಹಲಕ್ಷ್ಮಿ ಅಂತ 2 ಸಾವಿರ ತೊಗೊಳ್ತಿದ್ದಾರಲ್ಲ, ನಿಜಕ್ಕೂ ಬಡ್ರೆ ತೊಗೊತಿರೋದು ನಿಮಗೆ ನನಗೆ ಗೊತ್ತಿದೆಯಾ? ನಿಮ್ಮ ಗಮನಕ್ಕೆ ಬಂದಿದೆಯಾ? ತೋಟ, ದುಡಿಕೆ, ಗದ್ದೆ, ಒಟ್ಟಿನೆಗೆ ಅವ್ರಿಗೇನು BPL ಕಾರ್ಡ್ ಇದ್ದರೆ ಸಾಕು. ಅಂಥ ಕಾರ್ಡ್ಗಳನ್ನು ಯಾಕೆ ನೀವು ಹಿಡಿತಾ ಇಲ್ಲ? ನಿಮ್ಮ ಕೈಲಿ ಯಾಕಾಗ್ತಲ್ಲ ಹಿಡಿಯೋದಕ್ಕೆ? ಹಿಡಿದ್ರೆ ಓಟು ಹೋಗ್ತಾವ ಅನ್ನೋ ಭಯ ಇರ್ಬೋದು ನಿಮಗೆ. ಹಿಡೀರಿ ಅಂಥ ಕಾರ್ಡ್ಗಳನ್ನೆಲ್ಲ. ಇದೆಯಲ್ಲ, ತೋಟ ಇರ್ತಕ್ಕಂಥವ್ರಿಗೆ, ಗದ್ದೆ ಇರ್ತಕ್ಕಂಥವ್ರಿಗೆ, ಬಿಲ್ಡಿಂಗ್ ಇರ್ತಕ್ಕಂಥವ್ರಿಗೆ ಕಾರ್ಡ್ ಕೊಡಬಾರ್ದು. BPL ಕಾರ್ಡ್ ಅಂತ ಇದೆಯಲ್ಲ, ಆ ಕಾರ್ಡನ್ನು ರದ್ದು ಮಾಡಿ. ಆ ತಾಕತ್ತು ನಿಮಗಿಲ್ವಾ? ಮಾನ್ಯ ಆಹಾರ ಸಚಿವರು ಯಾಕೆ ಈ ಕ್ರಮ ತಗೋಬಾರ್ದು? ಲಕ್ಷೋಪಲಕ್ಷ ಇಂಥ ಕಾರ್ಡ್ಗಳು ಸಿಕ್ಕಾಕೊಳ್ತವೆ. ಈ ಹಿಂದೆ ಈ ಕಾರ್ಡ್ಗಳನ್ನು ಹಿಡಿದು ಕೊಟ್ಟರು ಕೂಡ ಜೈಲಿಗೆ ಕಳಿಸ್ತೀವಿ. ಜೈಲಿಗಿಲ್ಲ, ರೈಲ್ಗೂ ಇಲ್ಲ. ಭಯ ಬರುತ್ತೆ. BPL ಕಾರ್ಡ್ ತೊಗೊಂಡಿರೋರಿಗೆ 1-2 ಜೈಲಿಗೆ ಕಳಿಸಿದ್ರೆ ಅವರೇ ತನ್ನಷ್ಟಕ್ಕೆ ತಾನೇ ಬಂದುಬಿಟ್ಟು ಫುಡ್ ಇಲಾಖೆ ಒಳಗಡೆ
ಕಾರ್ಡನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಇರ್ತಕ್ಕಂಥ ಐಷಾರಾಮಿ ಜೀವನ ಮಾಡೋರು ನಮಗೆ ಬಿ ಪಿ ಎಲ್ ಕಾರ್ಡ್ ಸಹವಾಸ ಬೇಡ, ನನಗೆ ಎ ಪಿ ಎಲ್ ಕೊಡ್ರಿ ಅಂತ. ಅದನ್ನು ನೀವು ಮಾಡಲ್ಲ, ಯಾಕಂದರೆ ಓಟ್ ಹೋಗ್ತವೆ. ಓಟ್ಗೋಸ್ಕರ ಯಾಕೆ ಈ ಥರ ಬಡವ್ರಿಗೆ ಅನ್ಯಾಯ ಮಾಡ್ತಾಯಿದ್ದೀರಾ? ನೋಡಿ, ರೇಷನ್ ಕಾರ್ಡು ನೀವು ಹೊಸ ರೇಷನ್ ಕಾರ್ಡ್ ಬಿಟ್ಟಿಲ್ಲ, ಇನ್ನು ಯಾವಾಗ ಬಿಡಬೇಕು ಅಂತಿದ್ದೀರಾ? ಇಲಾಖೆಗಳು ಹೇಳ್ತಾರೆ ಎಲೆಕ್ಷನ್ ನಡೀತಾ ಇದೆ ಅಂತ. ಎಲೆಕ್ಷನ್ ಮುಗಿದ ಹೇಳಿದ್ರು ಕೌಂಟಿಂಗ್ ಆಗಬೇಕು ಅಂದರು. ಕೌಂಟಿಂಗು ಮುಗೀತು. ಇಲ್ಲ, ಯಾರು ಅಧಿಕಾರ ಹಿಡಿತಾರಂತ ನೋಡಬೇಕು, ಅಧಿಕಾರನೂ ಹಿಡಿದಾಯಿತು. ಇನ್ನು ಯಾಕೆ ತಾರತಮ್ಯ ರೇಷನ್ ಕಾರ್ಡ್ ಬಿಡಲಿಕ್ಕೆ? ಈ ರೇಷನ್ ಕಾರ್ಡಿಂದು ಹಾಹಾಕಾರ ನಿಮಗೆ ಗೊತ್ತಾಗಬೇಕು. ನಿಮಗೆ ಯಾಕಂದರೆ ರಾಜಕಾರಣಿಗಳಿಗೆ ಐಷಾರಾಮ್ಯ ಜೀವನ ಸಿಗುತ್ತೆ. ಬಡವನಿಗೆಲ್ಲಿ ಬರಬೇಕದು? ಅದಕ್ಕೆ ಬಡವರು ಸರ್ಕಾರ ಅಂತ ಗುರುತಿಸ್ಕೊಳ್ಳಿ ನೀವು. ಶ್ರೀಮಂತ ಸರ್ಕಾರವನ್ನು ಗುರುತಿಸ್ಕೊಬೇಡಿ ನೀವು. ಶ್ರೀಮಂತರ ಬಗ್ಗೆ ಸ್ವಲ್ಪ ಕಾಳಜಿನ ಕಮ್ಮಿ ಮಾಡಿ, ಬಡವರ ಕಡೆಗೆ ಕಾಳಜಿ ಕೊಡಿ. ಅದರಲ್ಲಿ ಮುಖ್ಯವಾಗಿ ರೈತನ ಕಡೆಗೆ ಗಮನ ಹರಿಸಿ. ರೈತನೇ ಇವತ್ತು ರೈತ ಇಲ್ಲ ಅಂದರೆ ನಾವು ಮರದಲ್ಲಿ ಬೆಳೆಯೋ ಸೊಪ್ಪು ತಿನ್ನಬೇಕಾಗುತ್ತೆ. ಇದು ಬೇಕಾ? ಅದಕ್ಕೆ ರೈತ ಮತ್ತು ಬಡವರ ಕಡೆ ಗಮನ ಹರಿಸಿ ಈ ಬೆಲೆ ಏರಿಕೆಯನ್ನು ಬಿಟ್ಟುಬಿಟ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದರೆ ಈ ಮುಂದೆ ನಡೆಯೋ ಎಲೆಕ್ಷನ್ಗೆ ನಿಜಕ್ಕೂ ಸರ್ಕಾರನ ಜನರು ಒಪ್ತಾರೆ. ಇಲ್ಲ ಅಂದರೆ ಗೊತ್ತಾಯ್ತಲ್ಲ ಏನು ಮಾಡ್ತಾರೆ ಅಂತೇಳಿ. ಅದಕ್ಕೆ ದಯವಿಟ್ಟು ಈ ಬೆಲೆ ಏರಿಕೆ ಕಡೆಗೆ ಗಮನ ಹರಿಸ್ಬೇಡಿ. ಯಾಕಂದರೆ ಸಾಮಾನ್ಯ ಜನರು ಈ ಬೆಲೆಗೆ ತತ್ತರಿಸಿ ಹೋಗ್ತಾರೆ. ಯಾರೊಬ್ಬ ಬಡಗನು ಒಂದು ಗಾಡಿ ಕೊಂಡಿರ್ತಾನೆ, ಸ್ಕೂಟ್ರು. ನೀವು ಮಾಡಿರೋ ದುಬಾರಿ ಬೆಲೆ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಕೊಳಕ್ಕಾಗುತ್ತಾ ಅವನು? ಅದರಿಂದ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನೋಡಿ, ಜನಗಳನ್ನು ಏನು ಮಾಡಬೇಕು ಅಂತಿದ್ದೀರಾ ಅದು ನಿಮ್ಮ ಕೈಯಲ್ಲಿದೆ, ಸರ್ಕಾರದ ಕೈಯಲ್ಲಿದೆ. ಅದರಿಂದ ಜನಗಳಿಗೆ ಹೊರೆಯಾಗತಕ್ಕಂಥ ಕಾರ್ಯಕ್ರಮಗಳನ್ನು ದಯವಿಟ್ಟು ಕೈಗೊಳ್ಳೋದು ಸರಿಯಲ್ಲ ಅಂತ ನಮ್ಮ ವೀಕ್ಷಕ ಕನ್ನಡ ನ್ಯೂಸಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.